ನಾವು ಜಾತ್ಯತೀತ ದೇಶ ಅನ್ಬೋದು ಭಾರಿ ಹೇಳೋದಲ್ಲ, ನಾವು ಅಳವಡಿಸ್ಕೊಂಡಿದ್ವಿ. ಹೀಗಾಗಿ ಜಗತ್ತಿನ ಅನೇಕ ದೇಶಗಳು ನಮ್ಮದು ಗೆಳೆತನ ಮಾಡಲಿಕ್ಕೆ ಮುಂದೆ ಬರ್ತಾಯಿದ್ವು. ಇವತ್ತು ಮೊನ್ನೆ ನಡೆದಂಥ ಈ ಒಂದು ಸೀಸ್ ಪಾಕಿಸ್ತಾನ ಜೊತೆಗಿದೆ ಸಂದರ್ಭದಲ್ಲೇ ನಮ್ಮ ಸುತ್ತಲಿನ ಯಾವ ದೇಶ ನಮ್ಮಲ್ಲಿ ನಿಲ್ಲಲಿಲ್ಲ ಅನ್ನೋದನ್ನು ಗಮನಿಸಬೇಕಾಗಿದೆ. ಅದಕ್ಕಾಗಿ ನಾವು ಹಿಂದುತ್ವವಾದಿಗಳು, ನಾವೆಲ್ಲ ಹಿಂದೂಗಳು, ಮುಸಲ್ಮಾನರು ಅಥವಾ ಕ್ರಿಶ್ಚಿಯನ್ರು, ಅದು ನಂತರದಲ್ಲೇ ನಾವೆಲ್ಲ ಮೂಲತಃ ಭಾರತೀಯರು. ನಮ್ಮ ಭಾರತ ರಕ್ಷಣೆಗೆ ಉಳಿಬೇಕಾಗ್ಯದ ಮತ್ತು ಇಲ್ಲಿ ಸೌಹಾರ್ದತೆ ಮೂಡಬೇಕಾಗ್ಯದ. ಜೊತೆಗೆ ಇಲ್ಲಿ ಸೌಹಾರ್ದತೆ ಮೂಡಿದಾಗ ನಾವೇನಾದರೂ ಹೊಸ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದ. ಏನಪ್ಪ ಅಂದರೆ ಇದು ಕಚ್ಚಾಡೋದಲ್ಲೇ ದೇಶಕ್ಕೆ ಇನ್ನಷ್ಟು ತೊಂದರೆ ಆಗೋದಿಲ್ಲ, ಎರಡು ಮಾತು ಇಲ್ಲ. ಜೊತೆಗೆ ಇಂಟರ್ನ್ಯಾಷನಲ್ ಸಹಿತ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮೀಯ ದೇಶಗಳು ನಮ್ಮಿಂದ ದೂರ ಸರದ ಇನ್ನಷ್ಟು ತೊಂದರೆ ಆಗ್ಬೋದೇನೋ. ಇದೆಲ್ಲ ದಿಶೆಯಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಜಗದಲ್ಲಿ ಎರಡು ದೇಶ ಹಿಂದೂ ರಾಷ್ಟ್ರಗಳು, ಒಂದು ಹಿಂದೂಗಳು ಹೆಚ್ಚಿದ್ದಂಥದ್ದು ಭಾರತ, ಇನ್ನೊಂದು ನೇಪಾಳ ಹಿಂದೂ ದೇಶ ಅಂತೂ ಒಪ್ಕೊಂಡದ. ಆದರೆ ಭಾರತ ಜಾತ್ಯತೀತ ಒಪ್ಕೊಂಡು ಬಂದಿದ್ದ ಕಾಲನಿಷ್ಠ ಇದೆಲ್ಲರೂ ಇದ್ದಾರೆ. ವಿವಿಧತೆಯಲ್ಲಿ ಏಕತೆ ನಮ್ಮಲ್ಲಿ ಅದ, ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕಾಗಿತ್ತು ಅಂತ ಹೇಳ್ತಾ, ಈಗ ನಮ್ಮ ಸಿದ್ದರಾಮಯ್ಯ ತೆಗೆದುಕೊಂಡಂಥದ್ದು, ಜೊತೆಗೆ ಬಿ ಕೆ ಹರಿಪ್ರಸಾದ್ ಆಯ್ತು, ಇನ್ನುಳಿದವರಾಯ್ತು, ಅವರು ಕೋಆಪ್ರೇಷನ್ ಮಾಡುವಂಥದ್ದು, ಅದರ ಕಾಲಕ್ಕೆ ಸೈಯದ್ ನಾಸರ್ ಹುಸೇನ್ ಅನ್ನುವಂಥವ್ರಾಗಿರ್ಬೋದು, ಮಂಜುನಾಥ್ ಭಂಡಾರಿ, ಜಯಪ್ರಕಾಶ್ ಹೆಗಡೆ, ಇಂಥವರೆಲ್ಲ, ಕಿಮ್ಮನಿ ರತ್ನಾಕರ, ಪದ್ಮರಾಜ್ ಪೂಜಾರಿ, ಇಂಥವರೆಲ್ಲ ಕೂತ್ಕೊಂಡು ಇವತ್ತು ಒಂದು ಸವಾಲು ಮೂಡಿಸುವಂಥ ಕೆಲಸವನ್ನು ಆ ಭಾಗದಲ್ಲಿ ಮಾಡ್ತಾಯಿದ್ದಾರೆ, ಸರ್ವೆ ಮಾಡ್ತಾಯಿದ್ದಾರೆ. ಅದಾಗಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲೇ ಒಂದು ಆತ್ಮೀಯತೆ ಬರಲಿ ಅಂತ ಹೇಳ್ತಾ, ಇದು ಈ ವಿಷಯ ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಯಾಕಂದ್ರೆ ಮೊದಲು ನಮ್ಮ ಬದುಕು ಮುಖ್ಯದ. ನಾವು ಒಳ್ಳೆಯ ಬದುಕು ಮಾಡಬೇಕಾದ್ರೆ ನಮ್ಮಲ್ಲಿ ಸೌಹಾರ್ದ ಬೇಕು ಅಂತ ಹೇಳ್ತಾ, H16 ನ್ಯೂಸ್ ಅಥವಾ ದೇಶ ತರಂದು ಸತ್ಯದ ಕೈಗಳಲ್ಲಿ ವಂದನೆಗಳು.